ಸೊ ಹಲೋ ವೈ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಲಾಗನ್ನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಸಿಂಪಲ್ ರೆಸಿಪಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಪಾಯಸ ಮಾಡ್ತಾಯಿದ್ದೀವಿ. ಗೈಸ್ ಏನು ಅಂತಂದರೆ ಇವತ್ತು ನಾವು ಪಾಯಸಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಏನೇನೆಲ್ಲ ತೊಗೊಂಬರ್ತೀನಿ. ಈಗ ಅಮ್ಮಲ್ಲಿ ಇದೆಯಂತೆ ಮನೇಲಿ. ಈಗ ಹಾಲು ಮತ್ತು ತುಪ್ಪ ಅಷ್ಟು ತರಬೇಕಂತೆ. ಸೊ ಅವಳು ಬರ್ತಾಳೆ, ಅವಳು ಫ್ರೆಶ್ ಅಪ್ ಆಗಬೇಕು, ನಾನು ತೊಗೊಬರ್ತೀನಿ. ಲೆಟ್ಸ್ ಗೋ. ತಂದುಬಿಟ್ಟು ನಿಮಗೆ ತೋರಿಸ್ತೀವಿ ಹೇಗೆ ಮಾಡ್ತೀವಿ ಅಂತ. ಅವಾಗಿನ ತುಪ್ಪ ಇಲ್ಲಿ ಸುತ್ತಾಡಿಸ್ತಾರೆ, ದೊಡ್ಡದಿದೆ, ಸಣ್ಣ ನೋಡ್ತಾಯಿದ್ವಿ. ಅದು ನೋಡಿ ಇಷ್ಟಿದೆ. ಇಲ್ಲಿ ಸಣ್ಣದೊಂದು ತುಪ್ಪ ತೊಗೊಂಡಿದ್ದೀನಿ, GRB ತುಪ್ಪ. ಈಗ ಶುಗರು ಮತ್ತು ಮರ್ತೋಗ್ಬಿಟ್ಟೆ ನೋಡಿ, ಹಿಂಗೆ ಮರೆಯೋದು ಶುಗರು ಏನೇನೋ ವಿಡಿಯೋ ನೋಡ್ತೀನಿ. ತೊಗೊಂಡವ್ರಿಗೆ ಗೊತ್ತಿಲ್ಲ, ತೊಗೊಂಡಿದ್ದೀನಿ. ಮತ್ತು ನಾನು ಹಾಲು ನೋಡಬೇಕು, ಹಾಲು ಸಿಗುತ್ತೆ ಅಂತ ತೊಗೊಂಡು ಹೋಗುವ. ಬನ್ನಿ ಲೆಟ್ಸ್ ಗೋ. ಇಲ್ಲ ಹಾಲು ಯಾವುದು ಬೇಕು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಹಾಲನ್ನ ಹೊರಗಡೆ ತೊಗೊಂಡೆ. ಇಷ್ಟು ಬಿಲ್ ಮಾಡಿಸ್ಕೊ ಹೋಗೋಣ. ಲೆಟ್ಸ್ ಗೋ. ಇಷ್ಟನ್ನು ಪ್ಯಾಕ್ ಮಾಡಿಸಿ ಇಷ್ಟು ರೆಸ್ಟ್ ಆಯಿತು. ಇಷ್ಟೊಂದು ರೆಸ್ಟ್ ಆಯ್ತು ನೋಡಿ. ಫ್ರೆಂಡ್ಲಿ ಹಾಲು ತೊಗೊಂಡಾಯ್ತು. ನೋಡಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದೆ. ಬನ್ನಿ ಗೈಸ್, ಇವೆಲ್ಲ ಎತ್ಕೊಂಡು ಇವತ್ತು ಒಂದು ಒಳ್ಳೆ ನಿಮಗೆ ರೆಸಿಪಿ, ಒಳ್ಳೆ ಪಾಯಸ ರೆಸಿಪಿ ತೋರಿಸ್ತೀನಿ ಇವತ್ತು. ಲೆಟ್ಸ್ ಗೋ, ಹೊರಡುವ. ನೋಡಿ ಎಷ್ಟು ಎಜ್ಜಲ್ ಐತಿದು. ಚೂರು ಸ್ವಲ್ಪ ಬೀಳಿಲ್ಲ ಅಪ್ಪ, ಫುಲ್ ಎಜ್ಜಲ್ ಐತಿದು. ಗೈಸ್ ಫುಲ್ ಫ್ರೆಶ್ ಅಪ್ ಆಗಿರೋದು, ಫುಲ್ ಏರ್ ಸ್ಮೂತ್ ಎಲ್ಲ ಮಾಡ್ಕೊಳ್ಳೋದು. ಹೋಮ್ ರೆಮಿಡೀಸ್ ಇರಲ್ಲ. ಹೋಮ್ ರೆಮಿಡೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅವಳು ಹೊಸ ಚಾನಲ್ ಓಪನ್ ಮಾಡಿಸ್ತೀನಿ. ಓಕೆನಾ? ಬನ್ನಿ ಬಾ, ಹೇಗೆ ಸ್ಟಾರ್ಟ್ ಮಾಡಿ ರೆಸಿಪಿ. ಇವತ್ತು ಏನು ಮಾಡ್ತಿರೋದು ಹೇಳು? ಪಾಯಸ. ಬನ್ನಿ ಗೈಸ್ ಲೆಟ್ಸ್ ಗೋ. ಇವತ್ತು ಪಾಯಸ ರೆಸಿಪಿಗೆ ತೋರಿಸ್ತೀವಿ. ಹೋಗಿದ್ದನ್ನು ಮತ್ತೆ ಕಚ್ಬಿಟ್ಟು ಬಾಯಲ್ಲಿ ಮುಟ್ಟು ನೋಡು. ಸ್ಮೂತಾಗಿದೆ, ಸೂಪರ್ ಆಗಿದೆ. ಶೇನ್ ಹುಡುಗಿದೆ, ಸೂಪರ್. ಲೆಟ್ಸ್ ಗೋ ಬಾ. ಈಗ ಓಕೆನಾ? ಈಗ ಅವ್ರನ್ನ ಲಿಯೋ ಅವ್ರಿಗೆ ನೈಲ್ ಪಾಲಿಶ್ ಹಾಕೋತಿದ್ದಾರೆ. ಸೊ ಅಲ್ಲಿ ಗಂಟ ನಂಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಏನು ಗೊತ್ತಾ ಗೈಸ್, ಇವಾಗ ನೀವೇನು ಮಾಡಬೇಕು ಅಂತಂದರೆ ನಿಮಿಷ ಹೇಳ್ತೀನಿ. ಏನು ಕೆಲಸ ಕೊಟ್ಟಲು, ಇದರಲ್ಲಿ ಹಾಲನ್ನ ಇದೇನೋ ಬಿಸಿ ಮಾಡೋಕ್ಕೆ ಬೌಲ್ ಬೇಕು. ಬೌಲ್ ನಂಗೆ ಗೊತ್ತಿಲ್ಲ, ಅದಕ್ಕೆ ಒಳ್ಳೆ ಬರ್ತಾಳೆ. ಬನ್ನಿ ಗೈಸ್. ಅಯ್ಯೋ ಇವಳು ಬೇರೆ. ಏನಪ್ಪ ನಿಮ್ಮದು ಏನೇ ನೋಡಿ, ಆ ಬೌಲು ಉಲ್ಟಾ ಆಗ್ಬಿಟ್ಟೈತೆ. ಸರಿ ಮಾಡ್ಕೊಬಿಟ್ಲಲ್ಲ, ಅದಕ್ಕೆ ಬೇವೆ ಅಂತ ಇರ್ತಾಳೆ. ನೆಕ್ಸ್ಟ್ ಏನು ಪ್ಲ್ಯಾನು ಹೇಳು ಬೇಗ ಪಟ ಅಂತ. ಇರಲಿ ಬೇಕಾವತ್ತು ಮನೆಗೂ. ಇದನ್ನೇ ತೊಗೋಬೇಕಾಗಿತ್ತು, ಇದು ತಗೊಳಕ್ಕೆ ಗೊತ್ತಾಗಲಿಲ್ಲ. ಲಿಯೋ ನೋಡಿ, ಈಗ ಹಾಲನ್ನ ಎಷ್ಟು ಹಾಕೋಬೇಕು? ಅರ್ಧ ಹಾಕೋಬೇಕಾ? ಅದು ಹೇಗೆ ಅಂತ ಹೇಳ್ಬೇಕು. ಅವಾಗಲೇ ಹೇಳಿದ್ನಲ್ಲ, ಇದು ಉಲ್ಟಾ ಆಗ್ಬಿಟ್ಟೈತೆ. ಅದಕ್ಕೆ ಅವಳು ಹೊಡ್ಬಿಡ್ತೀನಿ ನಿಂಗೆ. ಈಗೇನು ಮಾಡ್ದೆ ಹೇಳಿ ಇದನ್ನ? ಹಾಲು ಅಂತ ನನಗೆ ಗೊತ್ತಿಲ್ಲ. ಹಾಲು ಅಂತ 1 ಲೀಟ್ರ್ ಹಾಕಿದ್ಯಾ? ನನ್ನ ಪ್ರಕಾರ 1 ಲೀಟ್ರ್ ಹಾಕಿರ್ಬೋದು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅದನ್ನ ಹೇಳು. ಎಷ್ಟು ಹಾಕಿರ್ತೀವಿ ಅಷ್ಟೇ. ಇನ್ನು ಸ್ವಲ್ಪ ಹಾಕು, ಇಲ್ಲಿ ಬೇಡ, ಆಗ್ಬಿಡುತ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಈ ಹಾಲನ್ನ ಬಿಸಿ ಮಾಡಬೇಕಂತೆ ಗೈಸ್. ಲೆಟ್ಸ್ ಗೋ. ಇವಾಗ ಏನು ಮಾಡಬೇಕು? ಬಾಣಲಿ. ಇದು ಹೆಸರು ಬಾಣಲಿನಾ? ಹೆಂಗೆ ಗೊತ್ತು ನಿಮಗೆ ಬಾಣಲಿ ಅಂತದ್ದು? ನಿಮ್ಗೆ ಇದ್ರ ಅಡುಗೆ ಎಲ್ಲ ಮಾಡೋಕ್ಕೆ ಇಷ್ಟ ಆಗುತ್ತಾ ಇಲ್ಲ ಇರಿಟೇಷನ್ ಆಗುತ್ತಾ? ಇಷ್ಟ ಆಗುತ್ತಾ? ನಿಜವಾಗ್ಲೂ ಇಷ್ಟ ಆಗುತ್ತಂತೆ ನನಗೆ. ನಾನು ಸ್ಪೆಷಲ್ ಮಾಡೋಕ್ಕೆ ಮಾತ್ರ, ಡೈಲಿ ರೂಟೀನ್ ಮಾಡೋಕ್ಕೆ. ನೋಡಿದೆ ಇಲ್ಲಿ ಏನು ಅದು ಹಲ್ ಕಡಿತಿರುತ್ತಲ್ಲ, ಅದಕ್ಕೆ ಬೋನ್ಸ್ ತಗಬೇಕು. ನನ್ನ ಬೋನ್ಸು ಕೊಟ್ಬಿಡಿ, ನೀನು ಬೋನ್ಸ್ ಕೊಡು. ನನ್ನ ಬೋನ್ಸಿಲ್ಲ, ನಿನ್ನ ಬೋನ್ಸು. ನೋಡಿ ಗೈಸ್, ಇವಾಗ ಖಾಲಿ ಬಾಣಲೆ ಫ್ರೈ ಮಾಡ್ಕೋಬೇಕು. ತಾಳೆ ತೋರಿಸಿ ನನಗೆ ಹಾಕೊಂಡ್ಸರಿ ನೋಡಿ ಹೆಂಗೆ ಆಡುತ್ತೆ. ಹೋಯ್ತು. ಈಗ ತುಪ್ಪ ಹಾಕೋಬೇಕು. ಇಷ್ಟ ಹಾಕೋಬೇಕು. ಅವಳು ಬಗ್ಲಿ ಆ ಬೋಲ್ನ ಎತ್ ಮಾಡಿಬಿಟ್ರೆ ಅಂತ ನನ್ನ ಕಡೆ ಸವಾಸನೆ ಬೇಡ ಅಂತ. ಹೆಂಗೆ ಆಡ್ತಾಳೆ ಹುಚ್ಚಿ. ಸರಿ ನೀನಲ್ಲ, ಹುಚ್ಚಿ. ಗೈಸ್ ಇವಾಗ ಇಷ್ಟು ಈಗ ಫ್ರೈ ಮಾಡ್ಕೊಂಡಿರೋ ಬಾಣಲಿಗೆ ತುಪ್ಪ ಹಾಕಬೇಕು. ತುಪ್ಪ ಹಾಕೋಣ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಊರಿಗೆ ಫ್ಲೈ ಕಮ್ಮಿ ಕೊಡ್ಬೇಕಾಯ್ತದನ್ನ. ಇದು ಮಾಡಿ ಕಮ್ಮಿ, ಲೋ ಫ್ಲೇಮ್ ಮಾಡ್ಕೊ. ಇವಾಗ ಇದನ್ನ ತಗೊಂಡು ಇದು ಕ್ಯಾಶ್ಯೂ ನಟ್ ತಿನ್ನು, ಚೆನ್ನಾಗಿರುತ್ತೆ. ನೀನು ತಿಂತೋಸು. ನಾನು ಫ್ರೈ ಮಾಡಿರ್ತೀನಿ.
ನಂಗೆ ಇದು ಇಷ್ಟ ಆಮೇಲೆ ಇದು ಬಾದಾಮಿ. ಏ ಬಾದಾಮಿ ಗೈಸ್ ಚಿಕ್ಕ ವಯಸ್ಸಲ್ಲಿ ನಾನು ಓದ್ತಿದ್ದ ಚುಂಚನಗಿರಿ ಸ್ಕೂಲಲ್ಲಿ ಮರ ಇತ್ತು. ಮೊದಲೇ ಗ್ರೀನ್ ಮರ ಬಾದಾಮಿ ಮರ ಅಂದರು. ನಾನು ಸ್ಕೂಲ್ ಬಂಕ್ ಕೊಡಿದಾಗ ಅದು ಗೊತ್ತಿಲ್ಲ ಸ್ಕೂಲಿಗೆ ಬಂಕ್ ಅದೇ ಅದು ನೀರ್ ತರ ಬರುತ್ತಲ್ಲ ಅದು ತಾನೇ. ಅದೆಲ್ಲ ಅದೇ ಕ್ಯಾಶ್ನಟ್ ಮರ. ಗೈಸ್ ನನಗೆ ಏನಾದ್ರು ಬೇಜಾರಾದಾಗ ಸ್ಕೂಲು ಹೋಗದೆ ಹೋದಾಗ ನನ್ನ ಸರ್ಗಳು ಗೊತ್ತಿತ್ತಲ್ಲ ಕ್ಲಾಸಿಗೆ ಬರಲ್ಲ ಅಂತ ಹುಷಾರಿಲ್ಲ ತೊಟ್ಟನೆ ಹೋಯ್ತು ನಾವು ಅಂದ್ಬಿಟ್ಟು ಆ ಬೀಜನ ತಗೊಂಡೋಗ್ಬಿಡು ಒಂದು ಕಡೆ ಕುತ್ಕೊಂಡು ಕುಟ್ಟಿ ಒಳಗೆ ಬಾದಾಮಿ ಬರೋದು. ಅದು ಚೆನ್ನಾಗಿ ಬರ್ತಿದ್ದಿಲ್ಲ. ಹೆಂಗೆ ಅಂದರೆ ಕುಟ್ಟಿದ್ರೆ ಒಂಥರ ಮುರಿದೋಗೋದು ಇದಾಗೋದೆಲ್ಲ ಆಗ್ತಿತ್ತು. ಅದು ನೆನಪಾಗುತ್ತೆ ಗೈಸ್, ಅವೆಲ್ಲ ಮೆಮೊರಿ ಬರೋಕ್ಕಾಗಲ್ಲ. ನಿಮಗೆ? ನಾನು ತಿಂತಿದ್ದೆ ಗೇರನ್ ಮಾತ್ರ. ಇದು ಕ್ಯಾಶ್ನಟ್ ತಿಂದಿದ್ದೀವಿ. ತುಪ್ಪ ಹಾಕೋಬೇಕಂತೆ. ತುಪ್ಪ ಎಷ್ಟು ಹಾಕೋಬೇಕು? ಫ್ರೈ ಮಾಡೋಕ್ಕಾಗೋಷ್ಟು. ಫ್ರೈ ಮಾಡೋಕ್ಕಾಗೋಷ್ಟು. ತುಪ್ಪ ಹಿಂಗೈತಲ್ಲ, ಗಟ್ಟಿಯಾಗಿದೆ. ಯಾಕಂಗಾಗಿದೆ? ಇದು ಕೋಲ್ಡಿಗೆ. ಕೋಲ್ಡಿಗ ಚಳಿ ಆಗ್ತಿತ್ತಂತೆ. ಅದು ಚಳಿ ಆಗ್ತಿತ್ತಂತ ಅದಕ್ಕೆ. ತುಪ್ಪ ಚಳಿ ಆಗ್ತಿತ್ತಂತ. ಮನೆಗೆ ತುಪ್ಪ ಅರ್ಧ ಸ್ಪೂನ್ ಹಾಕಿದ್ಲು. ಮತ್ತೆ ಇನ್ನು ಕಮ್ಮಿ ಹಾಕು, ನಾನು ನಾಳೆ ಜಿಮ್ಗೆ ಹೋಗ್ಬೇಕು. ನೋಡಿ ತುಪ್ಪ ಇಷ್ಟೊಂದು ಹಾಕ್ತೀರಾ? ಮಿಸ್ ಆಗಿ ಬಿದ್ದಿತ್ತದು. ನಿಜ ಹೇಳು ಗೈ, ನಿಜ ಮಿಸ್ ಆಗಿ ಬಿತ್ತು. ನಾನು ನೋಡಿದೆ, ಸುಳ್ಳು ಹೇಳ್ತಾಳೆ. ಹಾಕದಿಷ್ಟೇ. ಇಷ್ಟೊಂದು ತುಪ್ಪ ಪಾಯಸಕ್ಕೆ ಇನ್ನೂ ಹಾಕ್ಬೇಕು ಫ್ರೈ ಮಾಡೋದಕ್ಕೆ. ಯಪ್ಪ, ಅಂದ್ರೆ ಇನ್ಮೇಲೆ ಪಾಯಸನೇ ಬೇಡ ಜಿಮ್ ಸ್ಟಾರ್ಟ್ ಮಾಡೋದ್ಮೇಲೆ. ಇಷ್ಟೇ ಉಳಿದಿರೋದು. ಸಾಕು ನಾವು ಇಬ್ಬರಿಗೆ ಅಷ್ಟೇ. ಅವೆಲ್ಲ ಫ್ರೈ ಮಾಡಾಕು. ಫ್ರೈಗಿಂತ ನಾನು ಹಿಂಗೂ ತಿಂತೀನಿ, ಚೆನ್ನಾಗಿದೆ ಇದು. ಅದು ಕೊಡು, ಫ್ರೈ ಮಾಡ್ಕೊಡ್ತೀನಿ. ಹೌದಾ? ತಿಂದ್ಬಿಡೆ, ಸಾರಿ. ಏನಂತ ಹೇಳು. ಹೇಳ್ಬೇಕು. ಕೆಮ್ಮು ಬಂದ್ಬಿಡ್ತು. ಏನಿಗೆ ಬಿಚ್ಚಿರೋದು? ಕ್ಯಾಶ್ನಟ್ ಅದು ಕೊಟ್ಲ ಮುರ್ದೆ ಹಾಕ್ಬಿಟ್ಟೆ ನೋಡಿ. ಇದನ್ನ ಅದಕ್ಕೆ ಮುರ್ದಿರೋದು ಇರಬಾರ್ದು ಅಂತ ಬಾಯಿ ಹಾಕೋತಿದ್ದೀನಿ. ಇವಾಗ ಫ್ರೈ ಮಾಡೋದು ಗಾಯ್ಸ್. ಚುಮ್ಮಂದಲ್ವಾ? ಅಂತ ಐತಿದು. ಇದು ಊದ್ಕೋಬೇಕಿದ್ದಲ್ಲ ದ್ರಾಕ್ಷಿ. ದ್ರಾಕ್ಷಿನ ಊದ್ಕೋಬೇಕಾ? ದ್ರಾಕ್ಷಿನೇ ಐತಲ್ಲಿ. ಇದೇ ದ್ರಾಕ್ಷಿ. ದ್ರಾಕ್ಷಿನೇ ಅದು. ಹಾಂ, ನೆಕ್ಸ್ಟ್ ಏನು? ಇದು ಸೈಡ್ ಇಟ್ಟಿದ್ದು. ಅದೆಲ್ಲ ಆದ್ಮೇಲೆ ಸೈಡ್ ತಿಪ್ಪಬೇಕಾ? ಗೈಸ್ ಹೊಡಿದೆಲ್ಲ ಆದಮೇಲೆ ಸೈಡ್ಗೆ ತಿಕ್ಕಬೇಕು ಪಾಯಸನ. ಪಾಯಸ ಅಂತಿದ್ದೀನಿ, ಡ್ರೈ ಫ್ರೂಟ್ಸ್ನ. ಗೈಸ್ ಇವಾಗ ಏನು ಶಾವಿಗೆ. ಇದು ಶಾವಿಗೆ ಹಾಕ್ಬೇಕು ಇವಾಗ. ಶಾವಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಶಾವಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಗೈಸ್. ನಮ್ಮ ಕುಕಿಂಗ್ ಚಾನಲ್ ತುಂಬಾ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕಾತ್ ಆಯಿಲ್ ಆಗುತ್ತೆ ಪಾಪಮ್ಮ ಇದು ಅಲ್ಲ. ಆಯಿಲ್ ಅಲ್ಲ, ಗೀ. ಅದು ಗೀ. ನಾನು ಫ್ರೈ ಆಗಕ್ಕೆ ಆಯಿಲ್, ಇದು ಗೀ ಬೇಕಾಗಬೇಕು. ಆಯಿಲ್ ಅಂತ ಅಂತ ಹೇಳಿ ಕೊಡ್ತೀನಿ ನಾನು ಗೈಸ್. ಅದು ಹೇಳ್ತಾ ಮೇಲೆ ಹೇಳು ಅಂತ ಅದೇನು ಅಂತ ಹೇಳೋ ಕೊಡ್ತೀನಿ. ಹೇಳು. ಇಟ್ಕೊಳ್ಳೋದು ಗೈಸ್. ಇಕ್ಲನ ಇಟ್ಕೊಳ್ಳೋದು ಅಂತವಳೆ ಇದನ್ನ ತಗೋ. ಗೈಸ್ ಫ್ರೈ ಎಲ್ಲ ಆದ್ಮೇಲೆ ಈ ಥರ ಕಾಣುತ್ತಿದ್ದು. ನೀನು ಫ್ರೈ ಮಾಡಿಬಿಟ್ಟು ನೋಡಿ ಒಂದೊಂದಾಗಿ ತಿಂತಿರೋದು ಮೇಡಮ್ಮು. ಹಾಲು ಆಯ್ತಾ? ಈಗ ಅಲ್ಲಿ ಏನು ಮಾಡಬೇಕು? ತಣ್ಣ ಮಾಡ್ಕೋಬೇಕಾ? ಇಲ್ಲ, ಹಂಗೆ ಹಾಕ್ಬೋದು. ಹಿಂಗೆ ಹಾಕ್ಬೋದಾ? ಗೈಸ್ ಇವಾಗ ಅದಕ್ಕೆ ಹುಷಾರು ಕೈ ನೋಡಿ ಹಾಲಾಗ್ತದೆ. ಹಾಲಿನ ಮೊಸರು. ಗೈಸ್ ನಮ್ಮ ಪಾಯಸನ ಜಡ್ಜ್ ಮಾಡೋಕೊಬ್ರು ಕರ್ಸಿದೀವಿ. ಯಾರು ಅಂತ ಯಾರು ಗೆಸ್ ಮಾಡಿ ನೋಡೋಣ ಯಾರು ಅಂತ? ಹಾಂ, ಚೇತೋಣ ಇಲ್ಲ ಐತಾ? ಚೇತೋಣ ಬೆಂಗಳೂರಲ್ಲಿ. ಅಲ್ಲಿ ಕ್ಯಾರೆಕ್ಟರ್ ಅಲ್ವಾ ಎಲ್ಲದಕ್ಕೂ ಚೇತೋಣ ಬಂದ್ಬಿಡುತ್ತಾ? ಚೇತೋಣ ಬೆಂಗಳೂರು ಐತೆ. ಯಾರು ಗೆಸ್ ಮಾಡಿ ನೋಡೋಣ? ಗಗನ್ ಬ್ರೋ. ಕರೆಕ್ಟ್, ಗಗನ್ ಬರ್ತಾನೆ ಗೈಸ್. ಅವನೇ ಜಡ್ಜ್ ಮಾಡೋಕ್ಕೆ ಕರೆಸ್ತಾ ಇದ್ದೀನಿ ಈಗ. ಅವ್ನು ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಮೇ ಬಿ ಬಂದಿರ್ಬೇಕು. ಲಿಫ್ಟಲ್ಲಿ ಬರಲ್ಲ ಅವನು, ನೋಡೋಣ ತಾಳಿ ಬಂದವನು ಅಂತ. ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ಹೋಗೈತೆ. ಪಕ್ಕ ಲಿಫ್ಟ್ ಬರ್ತಾವನೆ. ಬನ್ನಿ ತಾಳಿ, ಅವ್ನಿಗೆ ಇನ್ವೈಟ್ ಮಾಡೋಣ. ಈ ಸಕ್ಕರೆ ಹಾಕ್ತಿದಾರಂತೆ, ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೆ ಬೋರ್ಡ್ ಬರ್ತೀನಿ ಜಡ್ಜ್ ಬಂದರೆ ಬರ್ತಾನೆ ಅಂತ. ನೋಡಿ ಸಕ್ಕರೆ ಎಷ್ಟು ಹಾಕಬೇಕು? ಅಷ್ಟೇನಾ? ನಾನು ಅವಾಗಲೇ ಹಾಕ್ತೆ. ಈ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಎಷ್ಟು ಹಾಕ್ಬೇಕು ಅಷ್ಟಕ್ಕೆ? ಇದಕ್ಕೆ 2 ಸ್ಪೂನ್, 2.5 ಸ್ಪೂನ್ ಶುಗರ್ ಹಾಕ್ಬೇಕಂತೆ. ಇದನ್ನೇ ಹಾಕೋದು ಆಮೇಲೆ ಲಾಸ್ಟಿಗ?
ಗೈಸ್ ಬನ್ನಿ ತಾಳಿ ನೋಡುವ. ಈಗ ಗೈಸ್ ಜಡ್ಜ್ ಬಂದಿದ್ದಾರೆ ಈಗ ನಮ್ಮ ಪಾಯಸನ ಹೆಂಗೆ ಇದು ಮಾಡೋದು ಅಂತ. ನಮ್ಮ ಲಾಕಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಾಗ್ಬಿಟ್ರೆ ಗೈಸ್ ಈಗ ಅವ್ರಲ್ಲ ಜಡ್ಜೇ ಕರೆಸಿ ನಾವು ಅವ್ರನ್ನ ಈಗ. ಬನ್ನಿ ಸರ್ ಕೂತ್ಕೊಳ್ಳಿ ಸರ್. ಹಾಂ ಕೂತ್ಕೊಳ್ಳಿ. ಜಡ್ಜ್ ಒಂದು 5 ಮಿನಿಟ್ಸು ನಮ್ಮದು ಪಾಯಸ ರೆಡಿ ಆಗಿಬಿಡುತ್ತೆ, ಜಡ್ಜ್ ಮಾಡಬೇಕು. ಓಕೆನಾ? ಇಸ್ಕೋ. ಇವಾಗ ಈ ಮಂಕಡನ ಇಲ್ಲಿ ಈ ಮಂಕಡ ಜೊತೆ ಇದು ಮಾಡಬೇಕು. ನೋಡಿ ಗೈಸ್ ಹೆಂಗಾಗಿದೆ ಪಾಯಸನ. ಖುಷಿ ಆಯ್ತಾ? ಇನ್ನು ತಿನ್ಮೇಲೆ ಖುಷಿ ಆಗ್ಬೇಕಲ್ಲ ಅಲ್ಲ. ಜೋ ನಮಗೆ ಏನು ಹೇಳ್ತಿದ್ದಾರೆ, ಒಂದು ಪಾಸಿಟಿವ್ ಕೊಡ್ತಿದ್ದಾರೆ. ಏನು ಅನಿಸಿದೆ ಸರ್? ಘಮ ಅನಿಸಿದ್ಯಾ? ಗೈಸ್ ನಮಗೆ 5% ಸಿಕ್ಕಿದೆ. ಹಂಗಾದ್ರೆ 5% ಟೇಸ್ಟ್ ನೋಡೋದ್ಮೇಲೆ ನಮ್ಮ ಜಡ್ಜು ಒಂದು ಸ್ನ್ಯಾಪ್ ಯೂಸ್ ಮಾಡ್ತಾನೆ. ಆ ಸ್ನ್ಯಾಪ್ನ ನಾನು ಕೇಳ್ದೆ ಏನಂತ, ಲೋ ಮಚ್ಚ ಡಿಲೀಟ್ ಮಾಡಿ ಮತ್ತೆ ಸಿಗುತ್ತಾ ಅಂತ. ಹ್ಞೂ ಅಂತ ಅಂದೆ. 5 ಸೆಕೆಂಡ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಿರ್ಗೋ ವರ್ಷಕ್ಕೆ ಪಾಸ್ವರ್ಡ್ ಗೊತ್ತಾ ಡಿಲೀಟೇ ಮಾಡೋ. ನಾನೇನು ಮಾಡಲಿ? ನನ್ನ ತಪ್ಪ ಒಂದು ತಪ್ಪಾಗೈತೀವಿ ಹೇಳಿ. ತುಪ್ಪ ಹೇಗೆ ನಡೀತು ತುಪ್ಪ ಅಂತೀರಿ, ಪಾಯಸ ಹೇಗೆ ನಡೀತಾ ಇದೆ. ಗಟ್ಟಿ ಆಗಬೇಕಾ ಇದು? ಸಾಫ್ಟ್ ಆಗಬೇಕು ಗೈಸ್. ಈಗ ನೋಡಿ, ಈಗ ಫೈನಲಿ ರೆಡಿ ಆಗಿದೆ. ಜಡ್ಜಿ ಕೊಡೋಣ. ಏಯ್ ರೈಟ್ ಹ್ಯಾಂಡ್ ಕೊಡೆ. ತಿನ್ಬೇಕು ಬೇಗ. ಹಂಗೆ ಗೊತ್ತಿಲ್ಲ, ಜಡ್ಜ ಬರೋ ತಿನ್ಬೇಕು ಅಷ್ಟೇ. ತಿನ್ಬೇಕು ಬೇಗ ಬೇಗ. ತಿಂದೆ ಎಲ್ಲ ಏಟೋ ಮಾಡ್ತಿದ್ಯೋ? ದಂಗಲ್ ಒಂದು ಸಿಪ್ ಮಾಡ್ಬೇಕಪ್ಪ. ಮೂದಿ ಸುಟ್ಕೋಬೇಕೇನೋ. ಎಷ್ಟು ಆತುರದಿಂದ ನೋಡ್ತಿದ್ದಾರೆ ನೋಡಿ ನನ್ನ. ಕ್ಯೂರಿಯಾಸಿಟಿ ಕಾಯ್ತಿದ್ಯಪ್ಪ. ನಿಮ್ಮ ಆತುರಕ್ಕೆ ಹೋಗಿ ನಾನು ಮೂತಿ ಸುಟ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ನಾನು. ಇಲ್ಲ ಆಗುತ್ತಿದ್ದು. ತಿನ್ನು ಬೇಗ. ಆಡಿಯನ್ಸ್ ಕಿಲ್ ಕ್ಯೂರಿಯಾಸಿಟಿ ಕೊಡ್ತಿದ್ಯಲ್ಲ ಬೇಗ. ಸುಡ್ಕಂದ ಸೂಪರ್ ಆಗಿದೆ. ಗೆತ್ತಗಾಯ್ತು ನನಗೆ ಔಟ್ ಆಫ್ ಫುಡ್ ಬರುತ್ತೆ ಅಂತ. ಕಂಗ್ರಾಟ್ಸ್. ವೆರಿ ಗುಡ್ ಸೂಪರ್. ಓಕೆ ಈಗ ನಮ್ದು ನಾನು ಟೇಸ್ಟ್ ಮಾಡ್ತೀನಿ. ನಮಗೆ ಈಗ ನಾನು ಟೇಸ್ಟ್ ಮಾಡೋದ್ರಿಂದ ಮುಂಚೆ ಅವಳಿಗೆ ತಿನ್ನಿಸ್ಬಿಡ್ತೀನಿ. ಅವೆಲ್ಲ ಹಂಗೆ ಗೈಸ್. ಇನ್ನೊಂದು ವಿಷಯ ಅಪ್ಡೇಟ್, ಗಗನ್ದು ಮದುವೆ ನೆಕ್ಸ್ಟ್ ಇನ್ನೊಂದು 2 ಮಂತ್ಸಲ್ಲಿ. ಅದು ಒಳ್ಳೆ ಕಣ್ಣು ಇನ್ಫಾರ್ಮ್ ಮಾಡ್ತೀನಿ ನೋಡಿ. ಹೆಂಗೆ ಕಾಯ್ತು ತೊಳಿ ನಾನು. ತಣ್ಣಗೆ ಆಯ್ತಲ್ಲಿ. ಹೇಗಿದೆ ಆಗಿದೆಯಾ? ನಾನು ಟೇಸ್ಟ್ ಮಾಡ್ತೀನಿ. ಅವನಿಗೆ ಬಾಯಿ ಹೋಗಿದೆ ಅವನಿಗೆ. ಸೂಪರ್ ಆಗಿ ಸಕ್ಕಾಗಿದೆ. ಜಡ್ಜು ಸುಮ್ಮನೆ ಕಳಿಸಿಲ್ಲ, ಪಕ್ಕ ಒಳ್ಳೆ ಜಡ್ಜು. ಅಪ್ಪ ನಿಂಗೆ ಓ ಗೈಸ್, ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್. ಮತ್ತೆ ಈ ಥರ ಪಾಯಸ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನೀವು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್.